ಈ ಸಲ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಮತ್ತು ಮೈತ್ರಿ ಪಕ್ಷವಾಗಿರುವ ಬಿಜೆಪಿಯಲ್ಲಿ ಇಬ್ಬರಲ್ಲೂ ಕೂಡ ಬಂಡಾಯದ ಬಿಸಿಯನ್ನು ಎದುರಿಸೋ ಸಾಧ್ಯತೆ ಇದೆ. ಕಾರಣ ಆಕಾಂಕ್ಷಿತರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು. ಸೊ ಬಂಡಾಯದ ಬಿಸಿ ಯಾವ ರೀತಿಯಾಗಿ ಎದುರಿಸಬಹುದಲ್ಲಿ ನೋಡ್ತಾ ಹೋಗೋಣ. ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬಂಡಾಯದ ಬಿಸಿ ಕಾದು ನೋಡುವ ತಂತ್ರಕ್ಕೆ ಇಳಿದ್ರ ಕೇಂದ್ರ ನಾಯಕರು. ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ದಿನ ಬಾಕಿ ಇದ್ದು ಈಗಾಗಲೇ ಬಹುತೇಕವಾಗಿ 2 ಪಕ್ಷಗಳ ಟಿಕೆಟ್ ಘೋಷಣೆಯಾಗಿದೆ. ಆದರೆ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಮಾತ್ರ 2 ಪಕ್ಷಗಳ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಇದೇ ಮೊದಲ ಬಾರಿಗೆ 2 ರಾಷ್ಟ್ರೀಯ ಪಕ್ಷಗಳಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಒಂದ್ ಕಡೆ ಸಂಸದ ಜಿಎಂ ಸಿದ್ದೇಶ್ವರ್ ಫ್ಯಾಮಿಲಿ ವಿರುದ್ಧ ಮಾಜಿ ಸಚಿವರನ್ನ ಒಳಗೊಂಡಂತಹ 11 ಜನ ಟೀಮ್ ಸಭೆ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಟಿಕೆಟ್ ವಂಚಿತ ಜಿಬಿ ವಿನಯ್ ಕುಮಾರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆ ಇಟ್ಕೊಂಡು ಜನಾಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಇನ್ನು ಬಿಜೆಪಿಯಲ್ಲಿ ಜಿಎಂ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ನೀಡಿದ್ದೇ ತಡ ರೆಬಲ್ ಟೀಮ್ ಕಟುವಾಗಿ ವಿರೋಧಿಸ್ತಾ ಇದೆ. ಮಾಜಿ ಸಚಿವರಾದಂತಹ ಎಂಪಿ ರೇಣುಕಾಚಾರ್ಯ, ಕರುಣಾಕರ ರೆಡ್ಡಿ, ಎಸ್ಎ ರವೀಂದ್ರನಾಥ್, ಮಾಡಾಳ್ ಮಲ್ಲಿಕಾರ್ಜುನ್ ಆದಿಯಾಗಿ 11 ಜನರ ತಂಡ ಬಂಡಾಯದ ಸ್ಪರ್ಧೆಗೆ ಚಿಂತನೆ ಮಾಡಿದೆ. ಹೋಳಿ ಹುಣ್ಣಿಮೆ ಮುಗಿದ ತಕ್ಷಣ ಎಲ್ಲಾ ಮಠಾಧೀಶರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡಿತೀವಿ. ಕೊನೆ ಕ್ಷಣದ ತನಕ ಅಭ್ಯರ್ಥಿ ಬದಲಾವಣೆಗೆ ಸಮಯವನ್ನ ನೀಡ್ತೀವಿ. ಅಭ್ಯರ್ಥಿ ಬದಲಾವಣೆ ಆಗದೆ ಹೋದ್ರೆ ನಮ್ಮಲ್ಲಿ ಒಬ್ಬ ಅಚ್ಚರಿ ಅಭ್ಯರ್ಥಿ ಕಣಗಿಳಿಸೋದಾಗಿ ತಿಳಿಸಿದ್ದಾರೆ. ಹಾಕತ್ತು ಕೊನೆ ದಿನ ತನಕನೂ ಟೈಮ್ ಐತೆ ನಮಗೆ, ಅಲ್ಲಿ ತನಕನೂ ಕಾಯ್ತೇವಿ. ಅಲ್ಲ ಹಬ್ಬ ಆದ್ಮೇಲೆ ಅಂತ ಅಲ್ಲ, ಕೊನೆ ದಿನ ತನಕನೂ ಅರ್ಜಿ ಕೊನೆ ದಿನ ತನಕನೂ ಕೊನೆ ನಿಮಿಷ ತನಕನೂ ಕಾದ ಅರ್ಜಿ ಹಾಕ್ತೇವೆ. ಟೆಂಟೇಟಿವ್ ಅಭ್ಯರ್ಥಿ ಅಂತ ಆಯ್ಕೆ ಮಾಡಿದ್ರೆ ಸರ್? ಮಾಡಿದ್ದೀವಿ, ಅದನ್ನ ಹೇಳೋದಲ್ಲ, ಅದೆಲ್ಲ ಫೋನ್ನೇ ಮಾಡ್ತಾ ಇದ್ರಪ್ಪ. ಅವ್ರು ಎದುರಿ ಬಂದು ಕೇಳಿ ಮಾಡಿ ಮಾತಾಡಿದ್ರೆ ಏನು ಎತ್ತ ಅಂತ ಹೇಳ್ಬೋದು. ಅದಕ್ಕೇನು ಸರಿಯಾದ ರೀತಿಯಾಗಿ ಕ್ಯಾಂಡಿಡೇಟ್ ಅಭ್ಯರ್ಥಿ ಬದಲಾವಣೆ ಆಗ್ಬೇಕು ಅಂತಂದು ಆದರೆ ನಮ್ಮದು ಅವ್ರದ್ದು ಎಲ್ಲರದ್ದು ಸಂಧಾನ ಒಪ್ಕೊಂಡು ಕೆಲಸ ಮಾಡ್ತೇವೆ. ಹೋಳಿ ಹುಣ್ಣಿಮೆ ಹಬ್ಬ ಅದ ನಂತರ ಮಠಾಧೀಶರನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದು ದಾವಣಗೆರೆ ಲೋಕಸಭಾ ವ್ಯಾಪ್ತಿ ಹರಪನಹಳ್ಳಿ ಒಳಗೊಂಡಂತೆ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಉಳಿಬೇಕು, ಮಜಬೂತ್ ಆಗಬೇಕು, ನೊಂದ ಕಾರ್ಯಕರ್ತರಿಗೆ ನ್ಯಾಯ ಕೊಡಬೇಕು. ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಏನಿದೆ ಅದರ ಒಂದು ಘೋಷಣೆಯಿಂದ ಮುನ್ನಡೆತಾ ಇದೀವಿ. ಮತ್ತೊಂದು ಕಡೆ ಕಾಂಗ್ರೆಸ್ ಟಿಕೆಟ್ ವಂಚಿತ ಇನ್ಸೈಟ್ ಮುಖ್ಯಸ್ಥ ವಿನಯ್ ಕುಮಾರ್ ಕೊನೆ ಕ್ಷಣದ ತನಕ ಪ್ಯಾನೆಲ್ ನಲ್ಲಿ ನನ್ನ ಹೆಸರಿತ್ತು, ಸಿಇಸಿ ಮೀಟಿಂಗ್ ನಲ್ಲೂ ನನ್ನ ಹೆಸರಿತ್ತು, ಆದ್ರೆ ಕೊನೆಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ನನ್ನ ಹೆಸರನ್ನ ಕೈ ಬಿಟ್ಟಿದ್ದಾರೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ಇನ್ನು ಶೀಘ್ರದಲ್ಲೇ ಎಲ್ಲಾ ವಿಧಾನಸಭೆ ವಾರು ಅಭಿಪ್ರಾಯವನ್ನ ಸಂಗ್ರಹಿಸಿ ಮುಂದಿನ ನಿರ್ಧಾರವನ್ನ ಪ್ರಕಟಿಸ್ತೀನಿ ಅಂತ ತಿಳಿಸಿದ್ರು. ಟಿಕೆಟ್ ತಪ್ಪಿರೋ ವಿಚಾರ ನಿಜ. ದಾವಣಗೆರೆ ಜನತೆ ಒಂದು ಆಕಾಂಕ್ಷೆ ಇತ್ತು ವಿನಯ್ ಕುಮಾರ್ಗೆ ಟಿಕೆಟ್ ಸಿಗಲಿ ಅಂತಂದು. ಪ್ರತಿಯೊಂದು ಸರ್ವೆನಲ್ಲೂ ಕೂಡ ಸುಮಾರು 70-80% ಲೀಡಲ್ಲಿದ್ದೆ ನಾನು. ಏನು ಸಿಇಸಿ ಮೀಟಿಂಗ್ ಆಯಿತು, ಕಾಂಗ್ರೆಸ್ ಎಲೆಕ್ಷನ್ ಕಮಿಟಿ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ, ಆ ಮೀಟಿಂಗ್ ಅರ್ಧ ಗಂಟೆ ಮುಂಚೆ ತನಕನೂ ಕೂಡ ನಿಮಗೆ ಟಿಕೆಟ್ ಅನ್ನೋ ಒಂದು ಭರವಸೆ ನನಗಿತ್ತು. ಆದರೆ ಕೊನೆಗಳಿಗೆನಲ್ಲಿ ಅದು ನಿರಾಶೆ ಆಯಿತು. ಆ ಟಿಕೆಟ್ ಯಾಕೆ ತಪ್ಪಿತು ಅಂತ ನನಗೆ ಗೊತ್ತಿಲ್ಲ. ಒಟ್ಟಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ 2 ಪಕ್ಷಗಳ ಅಭ್ಯರ್ಥಿಗಳಿಗೆ ಟೆನ್ಷನ್ ಶುರುವಾಗಿದೆ. ಯಾರು ಯಾವಾಗ ಯಾವ ಬಾಂಬ್ ಹಾಕ್ತಾರೋ, ಯಾವ ನಿರ್ಧಾರವನ್ನ ಪ್ರಕಟಿಸ್ತಾರೋ ಅನ್ನೋ ಟೆನ್ಷನ್ ನಲ್ಲಿದ್ದಾರೆ ಅಭ್ಯರ್ಥಿಗಳು. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.